ಹೋಗುವುದು ಸಹಜ. ಆದರೆ ಹೆಚ್ಚಾಗಿ ಅನ್ಯ ಭಾಷೆಯ ಚಿತ್ರಗಳು ಕನ್ನಡದಲ್ಲಿ ಹೆಚ್ಚಾಗುವಂತ ಸ್ಥಿತಿ ಇದೀಗ ಇದೆ. ಯಾಕಂದ್ರೆ ಕೆಲವೊಬ್ರು ಹೇಳ್ತಾ ಇದ್ದಾರೆ, ಕನ್ನಡದಲ್ಲಿ ಸಿನಿಮಾಗಳಲ್ಲಿ ಹೊಸತನ ಇಲ್ಲ, ಅನ್ಯ ಭಾಷೆಗಳಲ್ಲಿ ಲಕ್ಸುರಿಯಸ್ ಇದೆ, ವೈಭವ ಇದೆ, ಹಾಗೆ ಅಲ್ಲೊಂದು ಕಂಟೆಂಟ್ ಅಂದ್ರೆ ಒಂದು ಸಿನಿಮಾಗೆ ಏನ್ ಬೇಕು ಅದೆಲ್ಲವೂ ಇದೆ, ಕನ್ನಡದಲ್ಲಿ ಅದು ಕೊರತೆ ಆಗ್ತಾ ಇದೆ ಅನ್ನುವಂಥ ಒಂದು ಆರೋಪಗಳ ಮಧ್ಯದಲ್ಲಿಯೂ ಅನ್ಯ ಭಾಷೆಯ ಸಿನಿಮಾಗಳು ಕನ್ನಡಕ್ಕೆ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದ್ದಾವೆ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲದಲ್ಲಿ ಕನ್ನಡದ ಸಿನಿಮಾಗಳ ಬೇರೆ ಭಾಷೆಗಳಿಗೆ ಸಹಿತ ಡಬ್ ಆಗ್ತಾ ಇದ್ವು. ಯಾಕಂದ್ರೆ ಆಗ ಕನ್ನಡದಲ್ಲಿರುವಂಥ ಸಿನಿಮಾಗಳು ಸ್ವತಂತ್ರವಾಗಿ ಸಿದ್ಧ ಆಗ್ತಿದ್ವು. ಯಾಕಂದ್ರೆ ಕನ್ನಡದಲ್ಲಿರುವಂಥ ಕಾದಂಬರಿಗಳು, ಕಥೆಗಳನ್ನು, ಆಮೇಲೆ ಸ್ವತಂತ್ರವಾಗಿ ಒಬ್ಬ ನಿರ್ಮಾಪಕ ಸ್ವತಂತ್ರವಾಗಿ ಕಥೆಗಳನ್ನು ಬರೆಸುವ ಮೂಲಕ ಸಿನಿಮಾಗಳನ್ನು ಮಾಡ್ತಾ ಇದ್ರು. ಹೀಗಾಗಿ ಕನ್ನಡದಲ್ಲಿ ಒಂದೊಳ್ಳೆ ಕಥೆಗಳಿರುವಂಥ ಸಿನಿಮಾಗಳು ಬಹಳ ವಿಜೃಂಭಿಸ್ತಾ ಇದ್ವು. ಇಂಥ ಆ ಕಾಲದಲ್ಲಿ ಅಂದರೆ ಡಾಕ್ಟರ್ ರಾಜ್ಕುಮಾರ್ ನಟಿಸಿರುವಂಥ ಅಂದರೆ ಅವರು 200 ಸಿನಿಮಾಗಳನ್ನು ನಟಿಸಿದ್ರು ನಾಯಕ ನಟರಾಗಿ. ಅದರಲ್ಲಿ 39 ಸಿನಿಮಾಗಳು 9 ಭಾಷೆಗಳಲ್ಲಿ ನಿರ್ಮಾಣ ಆಗ್ತಾ ಇದ್ದಾವೆ. ಅಂದ್ರೆ ಕನ್ನಡದ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಇದೊಂದು ಹೆಮ್ಮೆ ಅಂತ ನಾವು ಹೇಳ್ಬೋದು. ಇಂಥ ಬೇರೆ ಭಾಷೆಗಳಿಗೆ ಅನುವಾದಗೊಂಡು ಡಬ್ಬಿಂಗ್ ಆಗಿ ಈ ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾಗಳು ಮೆರೆದವು.